ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ಮುಂಚೆನೇ ಮಾಡ್ಕೊಂಡಿದ್ದಿದ್ದು ವಿಡಿಯೋ. ಸಂಜೆ ಬಂದು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಯಂಕಾಲ ಊಟಕ್ಕೆ ಅಂತ ಅದ್ರ ಕೆಲಸದಿಂದ ಬಂದು ಹಾಗೆ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಈ ಬಿಸ್ನೆಸ್ ಬಗ್ಗೆ. ಅಂದರೆ ಬಿಸ್ನೆಸ್ಸು ನಾನು ತುಂಬ ವಿಡಿಯೋಸ್ ಎಲ್ಲ ನೋಡಿದ್ದೀನಿ. ಬಿಸ್ನೆಸ್ ಅಂದರೆ ಏನು, ಹಾಗೆ ನಾವು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಿದ್ರೆ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ಎಲ್ಲ ನಾನು ಎಲ್ಲ ಸರ್ಚ್ ಮಾಡಿ ಎಲ್ಲ ತಿಳ್ಕೊಂಡಿದ್ದೀನಿ. ನಾನು ತಿಳ್ಕೊಂಡಿರೋದ್ರಲ್ಲಿ ಸ್ವಲ್ಪ ನಿಮಗೆ ಹೇಳೋಣ ಅಂತ ಹೇಳ್ಬಿಟ್ಟು. ಈ ಎಂಪ್ಲಾಯ್ ಅಂದರೆ ಏನು ಗೊತ್ತಾ? ನಾವು ಎಂಪ್ಲಾಯ್ ಆಗಿದ್ದೀವಿ, ಯಾವುದೋ ಕಂಪ್ನೀಲಿ ನಾವು ಒಂದು ಎಂಪ್ಲಾಯ್ ಆಗಿದ್ದೀವಿ ಅಂದರೆ ನಮ್ಮ ಬುದ್ಧಿವಂತಿಕೆನ, ನಮ್ಮ ಎನರ್ಜಿನ ಬೇರೆಯವ್ರಿಗೆ ಖರ್ಚು ಮಾಡೋದು, ಅದೇ ಎಂಪ್ಲಾಯಿ ಅಂದರೆ. ಅದೇ ಬಿಸ್ನೆಸ್ ಮ್ಯಾನ್ ಅವರು ಏನು ಮಾಡ್ತಾರೆ ಅಂದರೆ ಬೇರೆಯವ್ರ ಬುದ್ಧಿವಂತಿಕೆನ, ಬೇರೆಯವ್ರ ಟೈಮ್ನ, ಬೇರೆಯವ್ರ ಸಮಯನ ಅವರು ಬಂಡವಾಳ ಮಾಡ್ಕೋತಾರೆ. ಅಂದರೆ ಅವ್ರ ನಾಲೆಡ್ಜ್ನ ಬಂಡವಾಳ ಮಾಡಿಕೊಂಡು ಅವ್ರ ಕಂಪ್ನಿನ ಬೆಳೆಸ್ಕೊತಾರೆ. ಇವಾಗ ನಮಗೇನೆ ಒಳ್ಳೊಳ್ಳೆ ಐಡಿಯಾಸ್ ಇರುತ್ತೆ, ಒಳ್ಳೊಳ್ಳೆ ಬಿಸ್ನೆಸ್ ಬಗ್ಗೆ ಇದಿರುತ್ತೆ. ಈಗ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಆಗಲ್ಲ. ಏನಕ್ಕಾಗಲ್ಲ ಅಂದರೆ ನಮ್ಮಲ್ಲಿ ಒಂದು ಭಯ ಇರುತ್ತೆ. ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಗಿಬಿಡುತ್ತೆ, ಅದರಿಂದ ನಮಗೆ ಫ್ಯೂಚರ್ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಕಷ್ಟನೋ ಸುಖನೋ ಲಾಸ್ ಆದರೆ ಆಗಲಿ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅದರಲ್ಲಿ ರನ್ ಆಗಿ ಅದರಲ್ಲಿ ನಾವು ಮುಂದೆ ಬರ್ತೀವಲ್ಲ, ಸೊ ಅದು ತುಂಬ ಇಂಪಾರ್ಟೆಂಟು. ಈಗ ಬೇರೆಯವ್ರ ಹತ್ರ ನಾವು ಕೆಲಸ ಮಾಡುವಾಗ ನಮ್ಮ ಟೈಮ್ನ ಕೊಡಬೇಕು ಅವ್ರಿಗೆ, ನಮ್ಮ ಎನರ್ಜಿ ಕೊಡಬೇಕು, ನಮ್ಮ ನಾಲೆಡ್ಜ್ ಕೊಡಬೇಕು, ನಮ್ಮ ಬುದ್ಧಿವಂತಿಕೆ ಕೊಡಬೇಕು, ನಮ್ಮ ಟೈಮ್ನ ಕೊಡಬೇಕು. ಇದನ್ನೆಲ್ಲ ಕೊಟ್ಟು ನಾವು ಅವ್ರನ್ನ ಉದ್ಧಾರ ಮಾಡಬೇಕು. ಅದ್ರ ಬದಲು ನಮಗೆ ನಾವೇ ಉದ್ಧಾರ ಆಗೋಣ, ನಮಗೆ ನಾವೇ ಒಂದು ಚಿಕ್ಕದಾಗಲಿ ದೊಡ್ಡದಾಗಲಿ ಬಿಸ್ನೆಸ್ ಕಟ್ಟೋಣ. ಸಣ್ಣದಿಂದ ಒಂದು ಬೋಂಡ ಅಂಗಡಿ ಹಾಕ್ತಾರಲ್ಲ, ಅವ್ರದ್ದು ಅದು ಬಿಸ್ನೆಸ್ಸು. ಅದು ಅವ್ರು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದಲ್ಲ. ಒಂದು ಫುಟ್ಪಾತಲ್ಲಿ ಪಾನಿಪುರಿ ಮಾರ್ತಾರಲ್ಲ, ಅದೂ ಕೂಡ ಅಷ್ಟೇ, ಅದೂ ಬಿಸ್ನೆಸ್ಸು. ಅದು ಓನು, ಅವರು ಬೇರೆಯವ್ರ ಕೈ ಕೆಳಗಡೆ ಏನು ಕೆಲಸ ಮಾಡೋಂಗಿಲ್ಲ. ಅವ್ರಿಗೆ ಇಷ್ಟ ಬೇಕಾದಾಗ ಮಾಡ್ಕೋಬೋದು, ಇಷ್ಟ ಇಲ್ಲ ಅಂತ ಅಂದಾಗ ಅವರು ಕ್ಲೋಸ್ ಮಾಡ್ಬೋದು. ನಮ್ಮದೇ ಆದ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಬೇಕು, ನಮ್ಮದೇ ಆದ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು. ಮುಂದೆ ಹೋಗಿ ಈಗ ಎಕ್ಸಾಂಪಲ್ ಹೇಳ್ತೀವಿ, ದೊಡ್ಡ ದೊಡ್ಡ ಬ್ರ್ಯಾಂಡ್ ಆಗಿದ್ದಾವಲ್ಲ ಇವತ್ತು, ಎಂತೆಂಥ ಕಂಪ್ನಿಗಳಿದ್ದಾವಲ್ಲ, ಟಾಟಾ, ಅಂಬಾನಿ, ಅದಾನಿ ಅವರೆಲ್ಲ ಸ್ಟಾರ್ಟ್ ಮಾಡಿದಾಗ ಚಿಕ್ಕ ಶಾಪಿಂದನೇ ಸ್ಟಾರ್ಟ್ ಮಾಡಿರೋದು. ಹೀಗೆ ಚಿಕ್ಕದೊಂದು ಫುಟ್ಪಾತ್ ಅಂಗಡಿಯಿಂದನೇ ಸ್ಟಾರ್ಟ್ ಮಾಡಿ ದೊಡ್ಡ ದೊಡ್ಡ ಕಂಪ್ನಿಗಳಾಗಿರೋದು. ಈಗ ಎಕ್ಸಾಂಪಲ್ ಹೇಳ್ತೀನಿ, ನನಗೆ ಗೊತ್ತಿರೋ ಥರ ಐಡಿ ಫ್ರೆಶು ಎಷ್ಟು ದೊಡ್ಡ ಕಂಪ್ನಿ ಅಂತ ಗೊತ್ತಲ್ವಾ? ಬ್ಯಾಟರು, ಪರೋಟ, ಎಷ್ಟೊಂದು ವೆರೈಟೀಸ್ ಫುಡ್ ಬರುತ್ತೆ. ಈಗ 100 ಕೋಟಿ ಕಂಪ್ನಿಯಾಗಿ ಆಲ್ ಓವರ್ ಇಂಡಿಯಾದಲ್ಲಿ ಹರಡ್ಕೊಂಡಿದ್ದೆ. ಆ ಕಂಪ್ನಿ ಸ್ಟಾರ್ಟ್ ಆಗಿರೋದು ಅಷ್ಟೇ ವಿತೌಟ್ ಪ್ಯಾಕೆಟಲ್ಲಿ, ನೇಮಲ್ಲಿ ಒಂದು ಬಿಳಿ ಕವರಲ್ಲಿ ಪ್ಯಾಕ್ ಆಗಿ ಬರ್ತಿತ್ತು ದೋಸೆ ಹಿಟ್ಟು. ಇದು ಬರ್ತಿದ್ದಿದ್ದು ಎಷ್ಟರಲ್ಲಿ ಅಂತಂದರೆ 2011-12-13 ಟೈಮಲ್ಲಿ, 13 ಅಲ್ಲ, ನನಗೆ ಗೊತ್ತಿರೋ ಹಾಗೆ 2012-13 ಟೈಮಲ್ಲಿ ಅದು ದೋಸೆ ಹಿಟ್ಟು ಬರ್ತಾಯಿತ್ತು. ಆ ದೋಸೆ ಹಿಟ್ಟು ಇವತ್ತು ಇಷ್ಟು ದೊಡ್ಡ ಬ್ರ್ಯಾಂಡಾಗಿ ಇದು ಕೋಟ್ಯಾಂತರ ರೂಪಾಯಿ ಆಗಿದೆ ಅಂತಂದರೆ, ಅದೂ ಅಷ್ಟೇ ಒಂದು ಚಿಕ್ಕ ಶಾಪಲ್ಲಿ, ಗ್ಯಾರೇಜ್ಗಳಲ್ಲಿ, ಅವ್ರ ಮನೇಲಿರ್ತಕ್ಕಂಥ ಜಾಗದಿಂದನೇ ಸ್ಟಾರ್ಟ್ ಮಾಡಿ ಇವತ್ತಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳಾಗಿದ್ದಾವೆ. ನೀವು ಅಷ್ಟೇ, ನಿಮಗೆ ಒಳ್ಳೆಯ ಟ್ಯಾಲೆಂಟ್ ಇದೆ, ನಾಲೆಡ್ಜ್ ಇದೆ, ಬಿಸ್ನೆಸ್ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತಂದರೆ ದಯವಿಟ್ಟು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದು ಯಾವತ್ತಿದ್ರೂ ಅವ್ರನ್ನ ನಾವು ಉದ್ಧಾರ ಮಾಡೋದಕ್ಕೆ ನಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಂಗೆ ಹೊರ್ತು ನಾವಂತೂ ಖಂಡಿತ ಉದ್ಧಾರ ಆಗೋಲ್ಲ. ಹಾಗೆ ಬಿಸ್ನೆಸ್ಸಲ್ಲಿ ಇನ್ನೊಂದು ಏನು ಅಂದರೆ, ನಮಗೆ ಮಂತ್ಲಿ ಇಷ್ಟು ಇನ್ಕಮ್ ಬರ್ತಾ ಇರುತ್ತೆ. ಈಗ ನಮ್ಗೆ ಇಷ್ಟು ಸ್ಯಾಲ್ರಿ ಬರ್ತಾ ಇರುತ್ತೆ, ನಾವು ಆ ಸ್ಯಾಲ್ರಿಗೆ ಫಿಕ್ಸ್ ಆಗಿಬಿಟ್ಟು ಅದೇ ಕಂಫರ್ಟ್ ಝೋನಲ್ಲಿ ಇರ್ತೀವಿ, ಅದರಲ್ಲೇ ಜೀವನ ಮಾಡ್ಕೊಂಡು ಹೋಗೋದು, ಅದರಲ್ಲೇ ಸ್ವಲ್ಪ ಉಳಿಸ್ಕೊಳ್ಳೋದು ಅಂತ. ಆವಾಗ ಏನಾಗುತ್ತೆ ಅಂದರೆ ನಾವು ದೊಡ್ಡದಾಗಿ ಥಿಂಕ್ ಮಾಡೋಕ್ಕಾಗಲ್ಲ, ದೊಡ್ಡದಾಗಿ ಯೋಚನೆ ಮಾಡೋಕ್ಕಾಗಲ್ಲ, ದೊಡ್ಡದಾಗಿ ಏನಾದರೂ ಪರ್ಚೇಸ್ ಮಾಡೋಕ್ಕಾಗಲ್ಲ. ಈಗ ಒಂದು ತಿಂಗಳು ನಮಗೇನಾದರೂ ಬೇರೆ ಎಫೆಕ್ಟ್ ಬಂತು ಅಂದರೆ, ಏನಾದರೂ ತೊಂದರೆ ಆಯಿತು, ಏನಾದರೂ ಒಂದು ದೊಡ್ಡ ಹೊಡೆತ ಬೀಳ್ತು ಅಂತಂದರೆ ನಮಗೆ ಅದನ್ನು ಸುಧಾರಿಸ್ಕೊಳ್ಳೋಕ್ಕಾಗಲ್ಲ. ಬೇರೆ ಅವ್ರ ಹತ್ರ ಸಾಲ ಮಾಡಬೇಕೋ, ಇಲ್ಲ ನಮ್ಮ ಹತ್ರ ಇರೋದನ್ನು ಮಾರಬೇಕು, ಇಲ್ಲ ಏನಾದರೂ ತೊಗೊಂಡೋಗಿ ಹಡ ಇಡಬೇಕು, ಈ ರೀತಿ ಆಗಿಬಿಡುತ್ತೆ ನಮ್ಮದು.
ಅದೇ ಬಿಸ್ನೆಸ್ ಆದರೆ ರೊಟೇಷನ್ ಆಗ್ತಾ ಇರುತ್ತೆ. ರೊಟೇಷನ್ ಅಂದರೆ ಈ ತಿಂಗಳು ಕಮ್ಮಿ ಬಿಸ್ನೆಸ್ ಆಯಿತಾ ನೆಕ್ಸ್ಟ್ ಮಂತ್ ಜಾಸ್ತಿ ಆಗುತ್ತೆ. ಅದು ಒಂದೊಂದು ಹಬ್ಬ ಸೀಸನ್ಗಳಲ್ಲಿ ಜಾಸ್ತಿ ಆಗುತ್ತೆ. ಈ ರೀತಿ ಇರುತ್ತೆ ಬಿಸ್ನೆಸ್ ಅಂದಾಗ ಏರುಪೇರು ಇದ್ದೇ ಇರುತ್ತೆ. ಬಟ್ ಇವತ್ತು ನೀವು 10 ರೂಪಾಯಿ ಬಂಡವಾಳದಿಂದ ಸ್ಟಾರ್ಟ್ ಮಾಡಿರೋದು ನೆಕ್ಸ್ಟು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ, ಫಸ್ಟು ಲಕ್ಷಾಂತರ ರೂಪಾಯಿ ಆಮೇಲೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋ ಮಟ್ಟಕ್ಕೆ ನಿಮ್ಮ ಕಂಪ್ನಿ ಬೆಳೆಯುತ್ತೆ. ಆದಷ್ಟು ಬಿಸ್ನೆಸ್ಗೆ ಕಾನ್ಸಂಟ್ರೇಷನ್ ಮಾಡಿ. ಹಾಗೆ ಎಲ್ಲರೂ ಬಿಸ್ನೆಸ್ ಅಂತ ಬಿಸ್ನೆಸ್ಸೇ ಮಾಡಿದ್ರೆ ಕೆಲಸ ಮಾಡೋರು ಯಾರು ಅಂತ ಹೇಳ್ತಾರೆ. ಕೆಲವ್ರಿಗೆ ಕೆಲಸದಿಂದನೇ ತೃಪ್ತಿ ಸಿಗುತ್ತೆ. ಅಂದರೆ ನನಗೆ ಕೆಲಸ ಮಾಡ್ಕೊಂಡಿದ್ರೆ ನಂಗೆ ಕಂಫರ್ಟು, ನನಗೆ ಕಂಫರ್ಟ್ ಝೋನ್ ಬಿಟ್ಟು ಬರೋಲ್ಲ, ನನಗಿದೆ ಸಾಕು ಅಂತ ಅಲ್ಪ ತೃಪ್ತರು ಅಂತಾರಲ್ವ. ಸೊ ಅವ್ರು ಇರ್ತಾರೆ. ಅವ್ರಿಗೆ ಅದೇನೇ ಅಂದರೆ ಅದರಲ್ಲೇ ಹೋಗೋದಕ್ಕೆ ಬಿಟ್ಬಿಡ್ಬೇಕು. ಬಟ್ ಯಾವಾಗಲೂ ಕನಸು ಕಾಣ್ತಾರಲ್ಲ, ಕೆಲ್ಸಕ್ಕೆ ಹೋಗೋಕೆ ಇಷ್ಟ ಇರಲ್ಲ, ಸುಮ್ಮನೆ ಯಾವುದೋ ಒಂದು ಇದಕ್ಕೋಸ್ಕರ ಎದ್ದು ಕೆಲ್ಸಕ್ಕೆ ಹೋಗ್ಬೇಕಲ್ಲಪ್ಪ ಅಂದ್ಕೊಂಡು ಹೋಗೋದು. ಹಾಗೆ ಇದು ಏನಾದರೂ ಈ ಕೆಲಸ ಯಾರು ಮಾಡ್ತಾರೆ, ಕೆಲಸ ಬಿಟ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಅದು ಅವ್ರನ್ನ ಒಂದು ಸರ್ಕಲ್ ಕಟ್ಟಾಗ್ತಾ ಇರುತ್ತೆ. ಅಂದರೆ ಒಂದು ಜವಾಬ್ದಾರಿ ಕಟ್ಟಾಗ್ತಾ ಇರುತ್ತೆ. ಅಂಥವರು ಆ ಜವಾಬ್ದಾರಿಯಿಂದ ಆಚೆ ಬನ್ನಿ ನಿಮ್ಮದೇ ಆದ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಹಾಗೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಟ್ರೈಟಾಗಿ ಹೋಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಡಿ. ಫಸ್ಟು ನಿಮ್ಮ ಹತ್ರ ಬಿಸ್ನೆಸ್ಸಿಗೆ ಎಷ್ಟು ಬಂಡವಾಳ ಬೇಕು ಅದನ್ನು ನೋಡ್ಕೊಳ್ಳಿ. ಅದಕ್ಕೆ ಅಷ್ಟನ್ನು ನಿಮ್ಮ ಹತ್ರ ಹಣ ಹೊಂದಿಸ್ಕೊಂಡಿರಬೇಕು. ಜೊತೆಗೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ನೀವು ಅದರಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಅದರಿಂದ ಲಾಭದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬಾರ್ದು. ಫಸ್ಟು ಬಿಸ್ನೆಸ್ ಇಂಪ್ರೂವ್ ಆಗೋದು ನೋಡಬೇಕು. ಹಾಗೆ ಬಿಸ್ನೆಸ್ನ ಈಗ ಇಂಪ್ರೂವ್ ಮಾಡೋದಕ್ಕೆ ಹಾಗೆ ಅಂದರೆ ಬಿಸ್ನೆಸ್ಗೆ ನೀವು ಫುಲ್ ಟೈಮ್ ಬಿಸ್ನೆಸ್ಗೆ ಇಳಿದಿದ್ದೀರಾ ಅಂತಂದರೆ ನೀವು 6 ತಿಂಗಳು ನಿಮ್ಮ ಮನೆ ಖರ್ಚು ನಡೆಯೋಷ್ಟು 6 ತಿಂಗಳು ನೀವು ಬಿಸ್ನೆಸ್ಸಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ದಲೇ ನೀವು 6 ತಿಂಗಳು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ಕೊಂಡು ಮನೆ ಖರ್ಚಿಗಾಗೋಷ್ಟು ಇಲ್ಲ 1 ವರ್ಷಕ್ಕಾಗೋಷ್ಟು ನಿಮ್ಮದೆಲ್ಲ ಮನೆ ಖರ್ಚಿಗೆ ನಿಮ್ಮ ಹತ್ರ ದುಡ್ಡು ಇಟ್ಕೊಂಡಿರಬೇಕು. ದುಡ್ಡು ಇಟ್ಕೊಂಡು ಆಮೇಲೆ ಬಿಸ್ನೆಸ್ಸಿಗೆ ನೀವು ಕೈ ಹಾಕಬೇಕು. ಆವಾಗೇನಾಗುತ್ತೆ ಅಂತಂದರೆ ನೀವು ಫುಲ್ ಕಾನ್ಸಂಟ್ರೇಷನ್ ಮಾಡ್ಬೋದು ಬಿಸ್ನೆಸ್ ಮೇಲೆ. ಹೊಸ ಐಡಿಯಾಸ್ಗಳನ್ನ ಯೂಸ್ ಮಾಡ್ಬೋದು. ಹಾಗೆ ನಿಮ್ಮ ಬಿಸ್ನೆಸ್ ಬಂದಿದ್ದ ಲಾಭದಿಂದ ಮತ್ತು ಅದಕ್ಕೆ ರೀಇನ್ವೆಸ್ಟ್ ಮಾಡಿ ನೀವು ದೊಡ್ಡದಾಗಿ ಬೆಳೆಸ್ಬೋದು. ಇಲ್ಲಾದ್ರೆ 6 ತಿಂಗಳಲ್ಲಿ ನಿಮಗೆ ಇಲ್ಲ 1 ವರ್ಷದಲ್ಲಿ ನಿಮಗೆ ಬಿಸ್ನೆಸ್ನ ನಿಮ್ಗೆ ರನ್ ಮಾಡೋಕ್ಕಾಗಲಿಲ್ಲ, ನಿಮಗೆ ಅದರಿಂದ ಲಾಸ್ ಆಯಿತು, ಇಲ್ಲ ನನಗೆ ಬಿಸ್ನೆಸ್ ಆಗಿ ಬರಲ್ಲ ಅಂತ ಅಂದರೆ ನೀವು ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ಅದರಿಂದ ನಿಮಗೆ ಹೊಡೆತ ಬೀಳಲ್ಲ. ಯಾಕಂದರೆ ಈಗ ಮನೆ ಖರ್ಚು, ನಿಮ್ಮ ಮನೆ ಮೇಂಟೈನು ಅದೆಲ್ಲ ಮುಂಚೆನೇ ನೀವು ಅದಕ್ಕೆ ಅಮೌಂಟ್ ರೆಡಿ ಇಟ್ಕೊಂಡಿರ್ತೀರ. ಇಲ್ಲ ಅಂತಂದರೆ ಇದು ಬದಿದೆಲ್ಲ ಸಾಲ ಮಾಡಿಬಿಟ್ಟು ತೊಗೊಂಡೋಗಿ ಬಿಸ್ನೆಸ್ಗೆ ಹಾಕ್ಬಿಡೋದು, ಬಿಸ್ನೆಸ್ ರನ್ ಆಗೋಲ್ಲ, ಅದರಿಂದನೂ ಲಾಸ್ ಆಯಿತು. ಎಕ್ಸಾಂಪಲ್ ಹೇಳ್ತೀನಿ. ಈಗ ನೀವು ಕೆಲ್ಸಕ್ಕೆ ಹೋಗ್ತಾ ಇರ್ತೀರ, ಕೆಲಸ ಬಿಟ್ಬಿಟ್ಟು ಏನು ಮಾಡ್ತೀರಾ, ಒಂದು ಸ್ವಲ್ಪ ಒಡವೆ ಇರುತ್ತೆ ಇಟ್ಬಿಟ್ಟು ಹೋಗಿ ಒಂದು ಫುಟ್ಪಾತಲ್ಲಿ ಒಂದು ಏನಾದರೂ ದೋಸೆ ಇಡ್ಲಿ ಅಂಗಡಿನೋ ಇಲ್ಲ ಒಂದು ಕಬಾಬ್ ಎಗ್ ರೈಸ್ ಅಂಗಡಿನೋ ಒಂದು ಗಾಡಿ ಮಾಡ್ಕೊಂಬಿಟ್ಟು ಹಾಕ್ತೀರ. ಅದನ್ನು ಏನೇ ಸಿಂಪಲ್ಲಾಗಿ ಮಾಡಬೇಕು ಅಂತಂದ್ರೂ ಆ ಥರ ಗಾಡಿ ತೊಗೊಂಡು ಎಲ್ಲ ಸಾಮಾನು ತೊಗೊಂಡು ಮಾಡಬೇಕು ಅಂತಂದರೂ ಕನಿಷ್ಠ ಪಕ್ಷ 2-3 ಲಕ್ಷ ಇರುತ್ತೆ. ಅದನ್ನು ಸಾಲ ಮಾಡಿರ್ತೀರ. ಹಾಗೆ ಸಾಲ ಮಾಡಿದಾಗ ಈಗ ನಿಮ್ಮ ಮನೆ ಖರ್ಚು ನಡೀತಾ ಇರಲ್ಲ. ನಿಮ್ಮ ಮನೆ ಖರ್ಚು ನಡೀತಾ ಇರಲ್ಲದಕ್ಕೆ ಏನು ಮಾಡ್ತೀರಾ, ಅದರಿಂದನೇ ಖರ್ಚನ್ನು ನಡೆಸ್ಕೋಬೇಕು. ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಜನಗಳು ಬರಲ್ಲ, ಸೀಸನ್ ಇರಲ್ಲ, ಇಲ್ಲ ಒಂದು ನಿಮ್ಮದು ಟೇಸ್ಟ್ ಇಷ್ಟ ಆಗಲ್ಲ, ಜನಗಳು ಬರಲ್ಲ, ದುಡ್ಡೆಲ್ಲ ಅದಕ್ಕೆ ಹಾಕ್ಬಿಟ್ಟಿದ್ದೀರಾ, ಬಡ್ಡಿನೇ ಕಟ್ತೀರಾ, ಮನೆ ಬಾಡಿಗೆನೇ ಕಟ್ತೀರಾ, ಮನೆ ಮೇಂಟೈನೇ ಮಾಡ್ತೀರಾ. ಈಗ ಹಾಕಿದ ಬಂಡವಾಳ ಎಲ್ಲ ಲಾಸ್ ಆಗ್ತಾಯಿದೆ. ಈಗ ನೀವೊಂದು ದಿನಕ್ಕೆ ಒಂದು 5,000 ರೂಪಾಯಿ ಖರ್ಚು ಮಾಡಿ ಅಡುಗೆದು ಊಟದ್ದೆಲ್ಲ ಮಾಡಿರ್ತೀರಾ ಅಂತಂದರೆ ಅದರಲ್ಲಿ ನಿಮ್ಗೆ ರಿಟರ್ನ್ 1,000 ಸಿಗ್ತೈತೆ. ಅಲ್ಲಿಗಿನ್ನ 4,000 ನಿಮಗೆ ಲಾಸ್ ಆಗ್ತೈತೆ. ಅದೊಂದು 1,000ದಲ್ಲಿ ಇನ್ನು ನೆಕ್ಸ್ಟ್ ಬಂಡವಾಳಕ್ಕೆ ಬೇಕು, ಇನ್ನು ನಿಮ್ಮ ಮನೆ ಖರ್ಚುಗಳಿಗೆ ಬೇಕು. ಹಿಂಗೆ ಮಾಡ್ತೀರಾ ಎಲ್ಲನೂ. ಸೊ ಅದು ಕಷ್ಟ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಒಂದು 6 ತಿಂಗಳು ವರ್ಷಕ್ಕಾಗೋಷ್ಟು ಮನೆ ಖರ್ಚು, ಮನೆ ಮೇಂಟೈನ್ದು, ಮನೆ ಕಡೆ ಟೆನ್ಷನ್ ಇಲ್ದಂಗೆ ದುಡ್ಡನ್ನು ಇಟ್ಕೊಂಡು ಆಮೇಲೆ ಬಂಡವಾಳನೂ ಇಟ್ಕೊಂಡು ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಆರಾಮ್ಸಾಗಿ ರನ್ ಮಾಡ್ಬೋದು. ಆವಾಗ ನಿಮಗೆ ಯಾವುದೇ ಟೆನ್ಷನ್ನು ಇರೋದಿಲ್ಲ. ಈ ರೀತಿಯಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಹಾಗೆ ಕೆಲ್ಸಕ್ಕೆ ಹೋಗ್ಕೊಂಡು ಕೂಡ ಬಿಸ್ನೆಸ್ ಮಾಡ್ಬೋದು ಪಾರ್ಟ್ ಟೈಮು. ಅದರಿಂದನೂ ಕೂಡ ನಿಮಗೆ ಬೆನಿಫಿಟ್ ಇದೆ. ಅಂದರೆ ಫುಲ್ ಟೈಮ್ ನಿಮ್ಗೆ ಬಿಸ್ನೆಸ್ಸಿಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಅದೊಂದು. ಆದರೆ ಆಮೆ ಗತಿ ಅಂತಾರಲ್ಲ, ಆ ರೀತಿ ರನ್ ಆಗುತ್ತೆ ಬಿಸ್ನೆಸ್ಸು. ಹಾಗೆ ಬಿಸ್ನೆಸ್ಗೆ ಹೊಸ ಐಡಿಯಾಗಳು ಬರ್ತಾ ಇರ್ತದೆ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ. ಹಾಗೆ ನೀವು ಬಿಸ್ನೆಸ್ ಹಾಕಿದ ತಕ್ಷಣ
ಲಕ್ಷ ಲಕ್ಷ ಬರುತ್ತೆ, ನನಗೆ ಕೋಟಿ ಕೋಟಿ ಬರುತ್ತೆ, ಇವತ್ತು ನಾನು 1,00,000 ಹಾಕಿದ್ದೀನಿ, ನಾಳೆಗೆ 2,00,000 ತೆಗಿಬೇಕು ಅಂದ್ರೆ ಖಂಡಿತ ಆಗಲ್ಲ. ಅದಕ್ಕಾಗಿ ಕಾಯಬೇಕು, ಜೊತೆಗೆ ಕನ್ಸಿಸ್ಟೆನ್ಸಿ ಇರಬೇಕು. ಅಂದರೆ ಈಗ ನೀವು ಒಂದು ವಾರ ಮಾಡಿಬಿಡೋದು, ಮತ್ತು ಒಂದು ವಾರ ಬೇಡ ಅಂತ ಹೇಳ್ಬಿಟ್ಟು, ಅಂದರೆ ಒಂದು ವಾರದಲ್ಲಿ ನೀವು ಏನಾದರೂ ಮಾಡಿರ್ತೀರಲ್ಲ, ಅದರಲ್ಲಿಂದ ಸ್ವಲ್ಪ ಅಮೌಂಟ್ ಬಂದಿರುತ್ತಲ್ಲ, ಅಮೌಂಟ್ ತೊಗೊಂಡು ಟ್ರಿಪ್ಪು, ಫ್ರೆಂಡ್ಸು ಸರ್ಕಲ್ಲು, ಅದು ಇದು ಅಂತ ಹೇಳ್ಬಿಟ್ಟು ಟ್ರೆಕ್ಕಿಂಗು ಅಂತ ಹೋಗಿ ಎಲ್ಲ ಖರ್ಚು ಮಾಡ್ಕೊಂಬಂದ್ಬಿಡೋದು. ಒಂದು ವಾರ ನೀವು ಅಲ್ಲಿ ಮಾಡೇ ಇರಲ್ಲ, ಕೆಲಸ ಕ್ಲೋಸ್ ಮಾಡಿಬಿಟ್ಟಿರ್ತೀರ. ಆ ಒಂದು ವಾರದಲ್ಲಿ ನಿಮಗೆ ಅಂತ ಬರ್ತಿರ್ತಕ್ಕಂಥ ಕಸ್ಟಮರು ಬೇರೆ ಕಡೆ ಹೋಗಿರ್ತಾರೆ. ಯಾಕಂದರೆ ನೀವು ಒಂದು ದಿವಸ 2 ದಿವಸ ಇಲ್ಲ ಅಂದರೆ ಕಸ್ಟಮರ್ ನೋಡ್ಬಿಟ್ಟು ಏನು ಮಾಡ್ತಾರೆ, ಡೈವರ್ಟ್ ಆಗ್ತಾರೆ, ಅಂದರೆ ಬೇರೆ ಕಡೆ ಹೋಗ್ತಾರೆ. ಅದು ಎಲ್ಲದರಲ್ಲೂ ಆಗಿರ್ಬೋದು. ಆ ಕಸ್ಟಮರ್ನ ಡೈವರ್ಟ್ ಮಾಡ್ಕೋಬಾರ್ದು, ಅಂದರೆ ಅವ್ರನ್ನ ಹಿಡ್ದಿಟ್ಕೋಬೇಕು ಅಂತಂದರೆ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಕನ್ಸಿಸ್ಟೆನ್ಸಿ ಅಂತಂದರೆ ಬೇಕಾದ್ರೆ ಒಂದು ವಾರದಲ್ಲಿ 1 ದಿನ ರಜಾ ತಗೊಳ್ಳಿ, ಅಂದರೆ ಇಂಥ ದಿವಸ ಕ್ಲೋಸ್ ಇರುತ್ತೆ ನಮ್ಮ ಶಾಪು ಅಂತನೋ, ನಮ್ಮ ಇದು ಅಂಗಡಿ ಅಂತನೋ ಕಸ್ಟಮರಿಗೆ ಅಂದರೆ ಅವ್ರಿಗೆ ಗೊತ್ತಿರೋಂಗೆ ಒಂದು ಬೋರ್ಡ್ ಹಾಕಿ, ಇಂಥ ಟೈಮಿಂಗ್ಸಿಂದ ಇಂಥ ಟೈಮಿಂಗ್ಸಿಗೆ ಇರುತ್ತೆ ಅಂತ ಇದು ಮಾಡಿ. ಹಾಗೆ ಪ್ರಚಾರ ಮಾಡಿ, ನೀವು ನಿಮ್ಮ ಬ್ರ್ಯಾಂಡ್ನ ನೀವೇ ಪ್ರಚಾರ ಮಾಡಬೇಕು, ನೀವೇ ಜನಗಳಿಗೆ ತಿಳಿಸ್ಬೇಕು. ಮತ್ತು ನೀವೇನೇ ಪ್ರಚಾರ ಮಾಡಿದ್ರು, ನೀವೇನೇ ಇದು ಮಾಡಿದ್ರು, ಜನಕ್ಕೆ ಇಂಥ ಬ್ರ್ಯಾಂಡ್ ಇದೆ ಅಂತ ಗೊತ್ತಾಗುತ್ತೆ ಹೊರ್ತು ಅವ್ರಿಗೆ ನಂಬಿಕೆ ಬರಲ್ಲ ನಿಮ್ಮ ಬ್ರ್ಯಾಂಡ್ ಮೇಲೆ. ನಿಮ್ಮ ಬ್ರ್ಯಾಂಡ್ ಮೇಲೆ ನಂಬಿಕೆ ಬರಬೇಕು ಅಂತಂದರೆ ಮೌತ್ ಟು ಮೌತ್ ಅಂತಂದರೆ ಒಬ್ಬರು ಬಾಯಿಂದ ಒಬ್ಬರು ಬಾಯಿಗೆ ಹೇಳಿರ್ತಾರಲ್ವ, ಇದನ್ನು ನಾನು ಯೂಸ್ ಮಾಡಿದ್ದೀನಿ, ಇದು ಚೆನ್ನಾಗಿದೆ, ಇಲ್ಲ ಅಲ್ಲೋಗಿ ಊಟ ಮಾಡಿದೆ, ಊಟ ಚೆನ್ನಾಗಿದೆ, ನೀವು ಟ್ರೈ ಮಾಡಿ ಅಂತ ಹೇಳ್ತಾರಲ್ವ. ಸೊ ಅದು ಒಳ್ಳೆ ರಿಸಲ್ಟ್ನ ಕೊಡುತ್ತೆ ನಮಗೆ. ನಾವು ಈ ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ಪ್ರಚಾರ ಮಾಡೋದ್ರಿಂದ ಏನು ಅಂದರೆ, ನಿಮ್ಮ ಬ್ರ್ಯಾಂಡ್ ಇದೆ, ನಿಮ್ಮದು ಈ ಥರ ಒಂದು ಹೋಟೆಲ್ ಇದೆ, ಇಲ್ಲ ನಿಮ್ಮದೊಂದು ಇದು ಪ್ರಾಡಕ್ಟ್ ಇದೆ ಅಂತ ಜನಕ್ಕೆ ಗೊತ್ತಾಗುತ್ತೆ ಹೊರ್ತು ಅವರು ಅದನ್ನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಲ್ಲ. ಹಾಗೆ ಇದು ನಾನೇನು ಹೇಳಿದೆ, ಕನ್ಸಿಸ್ಟೆನ್ಸಿ ಇರಬೇಕು ಅಂತ ಹೇಳಿದೆ. ಅಂದರೆ ಡೈಲಿ ಮಾಡ್ತಾ ಇರಬೇಕು, ತಪ್ಪದಲ್ಲೇ ಮಾಡ್ತಾ ಇರಬೇಕು. ಇಲ್ಲ ಒಂದು ದಿವಸ ರಜೆ ಇದ್ದರೆ ರಜಾ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಬೇಕು. ಹಾಗೆ ದಿನಕ್ಕೆ ಬಿಸ್ನೆಸ್ ಅಂದರೆ ಈ ನಮ್ಮ ಇಂಡಿಯಾದಲ್ಲಿ ಕೋಟ್ಯಾಂತರ ಬಿಸ್ನೆಸ್ಗಳು ಹುಟ್ತಾ ಇರ್ತವೆ ದಿನಕ್ಕೆ. ಆದರೆ ಗೆಲ್ಲೋದು ಮಾತ್ರ ಬರೀ ಎಣಿಕೆ ಅಂತಂದರೆ 50, 100. ಈಗ ಪೂರ್ತಿ ಇಂಡಿಯಾದಲ್ಲಿ ಪ್ರತಿದಿನ 1,00,000 ಬಿಸ್ನೆಸ್ಗಳು ಸ್ಟಾರ್ಟ್ ಆಯ್ತವೆ, ಅಂದರೆ ಬಿಸ್ನೆಸ್ ಮಾಡೋದು. ಬಟ್ ಅದರಲ್ಲಿ 1 ವರ್ಷ ಬಿಟ್ಟು ನೋಡಿದಾಗ ಅದರಲ್ಲಿ ಉಳ್ಕೊಳ್ಳೋದು ಎಣಿಕೆ ಎಷ್ಟು ಮಾತ್ರ. ಅಂದರೆ 1,00,000ಕ್ಕೆ 100 ಇಲ್ಲ 1000, ಇದ್ರ 100ರಿಂದ 1000 ಬಿಸ್ನೆಸ್ ಅಷ್ಟೇ ಉಳ್ಕೊಳ್ಳೋದು 1,00,000 ಬಿಸ್ನೆಸ್ಸಲ್ಲಿ. ಸೊ ಹಂಗಾಗಿ ನಿಮ್ಮ ಬಿಸ್ನೆಸ್ನ ನೀವು ಗಟ್ಟಿಯಾಗಿ ನಿಲ್ಲಿಸ್ಬೇಕು ಅಂತಂದರೆ ಕನ್ಸಿಸ್ಟೆನ್ಸಿ ಇರಬೇಕು, ಹಾಗೆ ಟೈಮ್ನ ಮ್ಯಾನೇಜ್ ಮಾಡಬೇಕು, ಹಾಗೆ ನಿಮ್ಮ ರಾತ್ರಿಗಳನ್ನ ಅಂದರೆ ಎಂಟರ್ಟೈನ್ಮೆಂಟು, ಹಬ್ಬಗಳು, ಹರಿದಿನಗಳು, ಮದುವೆಗಳು, ಅಲ್ಲಿ ಇಲ್ಲಿ ಹೋಗೋದು, ಇವೆಲ್ಲನೂ ಸ್ವಲ್ಪ ದಿವಸ ತ್ಯಾಗ ಮಾಡಬೇಕು. ಯಾಕಂದರೆ ನೀವು ಅಂದ್ಕೊಂಡಿರೋ ಗುರಿ ತಲುಪೋವರೆಗೂ ಅವೆಲ್ಲನೂ ಬದಿಗಿಟ್ಟು ನೀವು ನಿಮ್ಮ ಕನಸಿಗಾಗಿ, ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ, ನಿಮ್ಮ ಖುಷಿಗಾಗಿ ನೀವು ಈಗಿನ ಖುಷಿನ, ಈಗಿನ ಟೈಮ್ನ, ಈಗಿನ ನಿದ್ದೆನ ಎಲ್ಲನೂ ತ್ಯಾಗ ಮಾಡಬೇಕು. ಹಾಗೆ ಇದು ನಂದು ಈವ್ನಿಂಗ್ ರೂಟೀನು. ಇವಾಗ ಅಡುಗೆ ಊಟ ಎಲ್ಲ ಆದಮೇಲೆ ಕಿಚನ್ನೆಲ್ಲ ಕ್ಲೀನ್ ಮಾಡಿ ಉಳಿದಿರೋದೆಲ್ಲ ಎತ್ತಿಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಅಂತ ಹೇಳ್ಬಿಟ್ಟು. ಉಳಿದಿರೋದಂತಲ್ಲ, ಅವ್ರಿಗೆ ಎಲ್ಲ ಎತ್ತಿಟ್ಟು ನೀಟಾಗಿ ಕಸ ಎಲ್ಲ ಗುಡಿಸಿ, ಹಾಗೆ ಸಿಂಕು, ಕೌಂಟರ್ ಟಾಪು ಎಲ್ಲ ಕ್ಲೀನ್ ಮಾಡಿ, ಮತ್ತು ಕಸ ಎಲ್ಲ ಹೊಡೆದು ರಾತ್ರಿನೇ ಕಸ ಗುಡಿಸ್ಬೇಕು. ಅಡುಗೆ ಮನೆ ಕ್ಲೀನ್ ಮಾಡಾದಮೇಲೆ ಕೆಲವ್ರು ಗುಡಿಸ್ಬಾರ್ದು ಅಂತಾರೆ, ಬಟ್ ಅದು ಗುಡಿಸ್ಬೇಕು. ಮನೇಲಿ ಕಸ ಇರಬಾರ್ದು, ಯಾಕಂದರೆ ನೈಟ್ ಟೈಮು ದೇವರು ಬರುತ್ತೆ, ಊಟ ಇಟ್ಟಿರಬೇಕು ಅಂತ ಎಲ್ಲ ಹೇಳ್ತಾರಲ್ವ. ಹಾಗೆ ಊಟ ಮಾಡಿ ಮಲ್ಕೊಂಡು ನಾನು ನನ್ನ ಮಗಳು. ಇದಾಗಿತ್ತು ಇವತ್ತಿನ ಬ್ಲಾಗು. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಹಾಗೆ ಪೂರ್ತಿ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.